ಹಾಯ್ ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿ ಭಾರತದ ಯೋಧರು ಸಿಕ್ಕಿಬಿದ್ರೆ ಏನೆಲ್ಲ ಕಷ್ಟ ಕೊಡ್ತಾರೆ. 1999ರಲ್ಲಿ ನಮ್ಮ ಯೋಧರಿಗೆ ಅದೆಷ್ಟು ಚಿತ್ರಹಿಂಸೆ ಕೊಟ್ಟಿದ್ರು. ಈ ವಿಚಾರದಲ್ಲಿ ಸೈನಿಕರ ಕುಟುಂಬಕ್ಕೆ ಇನ್ನೂ ನ್ಯಾಯ ಸಿಗ್ಲಿಲ್ಲ ಯಾಕೆ? ಆ 5 ಯೋಧರು ಪಾಕಿಗಳಿಗೆ ಸಿಕ್ಕಿಬಿದ್ದಿದ್ದು ಹೇಗೆ? ಯೋಧರ ದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿದ ಭಾರತ ಸೇನೆ ಶಾಕ್ಗೆ ಒಳಗಾಗಿದ್ದು ಯಾಕೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಕಣ್ಣಂಚಲ್ಲಿ ನೀರು ಬರಿಸೋ ಈ ಸ್ಟೋರಿಯನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 5 ಭಾರತೀಯ ಯೋಧರ ಸೆರೆ. 1999ರ ಮೇ 3ರಂದು ಕಾರ್ಗಿಲ್ ಯುದ್ಧ ಶುರುವಾಗಿತ್ತು. ಮೇ 15ರಂದು 4ನೇ ಜಾಟ್ ರೆಜಿಮೆಂಟ್ನ 22 ವರ್ಷದ ಸೌರಭ್ ಕಾಲಿಯಾ ಅವರ ಟೀಮ್ ಜೊತೆ ಕಾರ್ಗಿಲ್ನ ಕಕ್ಸರ್ ಪ್ರದೇಶದಲ್ಲಿ ಗಸ್ತು ತಿರುಗ್ತಿದ್ರು. ಆಗ ಪಾಕಿಸ್ತಾನಿ ಸೈನಿಕರು ಸಡನ್ ಆಗಿ ದಾಳಿ ಮಾಡಿದ್ರು. ತಮ್ಮ ಬಳಿ ಇದ್ದ ಮದ್ದು ಗುಂಡುಗಳು ಖಾಲಿಯಾಗುವವರೆಗೆ ಸೌರಭ್ ಕಾಲಿಯಾ ಮತ್ತು ಜೊತೆಗಾರರು ಹೋರಾಡಿದ್ರು. ಆದ್ರೆ ಕೊನೆಗೆ ನಿಶ್ಯಸ್ತ್ರರಾದಾಗ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಸೇರಿದಂತೆ 6 ಮಂದಿ ಯೋಧರನ್ನು ಪಾಕಿಸ್ತಾನಿ ಸೈನಿಕರು ಸೆರೆ ಹಿಡಿದ್ರು. ತಮ್ಮ ಜೊತೆ ಕರ್ಕೊಂಡು ಹೋದ್ರು. ಪಾಕಿಸ್ತಾನದಲ್ಲಿ ಯೋಧರಿಗೆ ಚಿತ್ರಹಿಂಸೆ. ಸಾಮಾನ್ಯವಾಗಿ ಯುದ್ಧದಲ್ಲಿ ಅಥವಾ ಹೋರಾಟದಲ್ಲಿ ಸೆರೆ ಸಿಕ್ಕವರನ್ನು ಗೌರವಯುತವಾಗಿ ನಡೆಸಿಕೊಳ್ಳಲಾಗುತ್ತೆ. ಅಂತಾರಾಷ್ಟ್ರೀಯ ಕಾನೂನು ಕೂಡ ಅದನ್ನೇ ಹೇಳುತ್ತೆ. 1971ರ ಯುದ್ಧದಲ್ಲಿ ಭಾರತಕ್ಕೆ ಶರಣಾದ 93,000 ಪಾಕಿಸ್ತಾನಿ ಸೈನಿಕರನ್ನು ಗೌರವಯುತವಾಗಿ ನಡೆಸಿಕೊಂಡಿತ್ತು. ಅದಕ್ಕೆ ಪಾಕಿಸ್ತಾನಿ ಸೈನಿಕರು ಭಾರತವನ್ನ ಹಾಡಿ ಹೊಗಳಿದ್ರು. ಆದರೆ 1999ರಲ್ಲಿ ಪಾಕಿಸ್ತಾನಿ ಸೈನಿಕರು ಸೆರೆ ಸಿಕ್ಕ ಭಾರತೀಯ ಯೋಧರನ್ನು ತುಂಬಾ ಚಿತ್ರಹಿಂಸೆಗೆ ಒಳಪಡಿಸಿದ್ರು. ಸುಮಾರು 22 ದಿನಗಳ ಬಳಿಕ ತಮ್ಮ ಬಳಿಯೇ ಇರಿಸಿಕೊಂಡಿದ್ರು. ಈ ಟೈಮಲ್ಲಿ ಅಮಾನುಷವಾಗಿ ಯೋಧರಿಗೆ ಟಾರ್ಚರ್ ಕೊಟ್ರು. ಕೊನೆಗೆ 6 ಮಂದಿಗೆ ಗುಂಡು ಹಾರಿಸಿ ಕೊಂದು ಪಾರ್ಥಿವ ಶರೀರಗಳನ್ನು ಭಾರತಕ್ಕೆ ಕಳುಹಿಸಿಕೊಡ್ತು. ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಶಾಕ್. ಪಾರ್ಥಿವ ಶರೀರ ಭಾರತಕ್ಕೆ ಬಂದಾಗ ಕುಟುಂಬದವರನ್ನು ಕರೆಸಲಾಯಿತು. ಆದರೆ ಕುಟುಂಬದವರಿಗೆ ಯೋಧರನ್ನ ಗುರುತು ಹಿಡಿಯೋದು ಕೂಡ ತುಂಬಾ ಕಷ್ಟವಾಯಿತು. ಮುಖದಲ್ಲಿ ಐಬ್ರೋ ಒಂದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಕಣ್ಣುಗಳನ್ನ ಕಿತ್ತು ಹಾಕಲಾಗಿತ್ತು. ಮೂಗು ಕಟ್ ಮಾಡಲಾಗಿತ್ತು. ತುಟಿಗಳನ್ನ ಕತ್ತರಿಸಿ ಹಲ್ಲು ಕೀಳಲಾಗಿತ್ತು. ಒಟ್ನಲ್ಲಿ ಮುಖ ನೋಡಿ ಗುರುತು ಹಿಡಿಯೋದು ಕುಟುಂಬಸ್ಥರಿಗೆ ಕಷ್ಟವಾಯಿತು. ನಂತರ ಪಾರ್ಥಿವ ಶರೀರಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು. ಅದರ ವರದಿ ಬಂದಾಗ ಎಲ್ಲರಿಗೂ ಶಾಕ್ ಆದಿತ್ತು. ಯೋಧರ ಕಿವಿಯ ತಮಟೆಗಳನ್ನು ಕಬ್ಬಿಣದ ಮೂಲಕ ಹರಿದು ಹಾಕಲಾಗಿದೆ. ಕಾದ ಕಬ್ಬಿಣದ ರಾಡನ್ನು ಕಿವಿಗೆ ತೂರಿಸಲಾಗಿದೆ. ತಲೆಗೆ ನಿರಂತರವಾಗಿ ಕಬ್ಬಿಣದ ಸಲಾಕೆಯಿಂದ ಹೊಡೆಯಲಾಗಿದೆ. ಮರ್ಮಾಂಗವನ್ನು ಕತ್ತರಿಸಲಾಗಿದೆ ಅನ್ನೋ ಶಾಕಿಂಗ್ ಅಂಶಗಳು ಹೊರಬಂದ್ವು. ಇದನ್ನ ಕಂಡು ಇಡೀ ಭಾರತ, ಸೇನೆ ಎಲ್ಲರೂ ಶಾಕ್ಗೆ ಒಳಗಾಗಿದ್ರು. ನ್ಯಾಯಕ್ಕಾಗಿ ಕಾಲಿಯಾ ಕುಟುಂಬದ ಮನವಿ. ಕಾಲಿಯಾ ಕುಟುಂಬದವರು ಆಗಿನಿಂದಲೂ ಈ ವಿಚಾರವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ತಗೊಂಡು ಹೋಗಬೇಕು. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಜಿನೆವಾ ಒಪ್ಪಂದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನ ನಡೆದುಕೊಂಡಿದೆ ಅಂತ ಆರೋಪಿಸುತ್ತಲೇ ಬಂದಿದೆ. ಯೋಧರಿಗೆ ಅಮಾನುಷವಾಗಿ ಹಿಂಸೆ ಕೊಟ್ಟವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಕಳೆದ 25 ವರ್ಷಗಳಿಂದ ಕಾಲಿಯಾ ಕುಟುಂಬಸ್ಥರು ಯತ್ನಿಸುತ್ತಿದ್ದಾರೆ. ವಿದೇಶಾಂಗ ಇಲಾಖೆ, PMO, ಮಾನವ ಹಕ್ಕು ಆಯೋಗಕ್ಕೆಲ್ಲ ಮೊರೆ ಹೋದ್ರೂ ಏನೂ ಪ್ರಯೋಜನವಾಗಲಿಲ್ಲ. 2013ರಲ್ಲಿ ಕಾಲಿಯಾ ತಂದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ವಿಚಾರವನ್ನು ಅಂತಾರಾಷ್ಟ್ರೀಯ ಕೋರ್ಟ್ಗೆ ತಗೊಂಡು ಹೋಗುವಂತೆ ಕೇಂದ್ರ ಸರ್ಕಾರ ಸೂಚಿಸಬೇಕು ಅಂತ ಮನವಿ ಮಾಡಿದ್ರು. ಆದರೆ ಈ ವಿಚಾರ ಇನ್ನೂ ಪೆಂಡಿಂಗ್ನಲ್ಲಿದೆ. ಅಂತಾರಾಷ್ಟ್ರೀಯ ಕಾನೂನು ಏನ್ ಹೇಳುತ್ತೆ? ಒಂದು ದೇಶದ ಸೈನಿಕನನ್ನು ಮತ್ತೊಂದು ದೇಶದ ಸೇನೆ ಸೆರೆ ಹಿಡಿದ್ರೆ ಅಂತ ಸೈನಿಕರನ್ನು ಯುದ್ಧ ಕೈದಿಗಳು ಅಂತ ಕರೆಯಲಾಗುತ್ತೆ. ಇವರಿಗೆ ಜಿನೆವಾ ಒಪ್ಪಂದದ ಮೂಲಕ ರಕ್ಷಣೆ ನೀಡಲಾಗಿದೆ. ಅಂದ್ರೆ ಹೀಗೆ ಸೆರೆ ಸಿಕ್ಕವರನ್ನು ಮಾನವೀಯವಾಗಿ ಟ್ರೀಟ್ ಮಾಡಬೇಕು. ಆಹಾರ, ಬಟ್ಟೆ, ಶೆಲ್ಟರ್ ಮತ್ತು ವೈದ್ಯಕೀಯ ಉಪಚಾರ ಮಾಡಬೇಕು ಅನ್ನೋ ರೂಲ್ಸ್ ಇದೆ. ನಂತರದಲ್ಲಿ ಉಭಯ ದೇಶಗಳ ನಡುವೆ ಮಾತುಕತೆ ನಡೆದು ಕೈದಿಗಳನ್ನು ಆಯಾ ದೇಶಕ್ಕೆ ಕಳುಹಿಸಿಕೊಡಲಾಗುತ್ತೆ. 2019ರಲ್ಲಿ ಯೋಧ ಅಭಿನಂದನ್ ವರ್ಧಮಾನ್ ಸೆರೆ ಸಿಕ್ಕಾಗ ಅದು ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಹೀಗಾಗಿ ಪಾಕಿಗಳು ಬಾಲ ಬಿಚ್ಚದೆ ಅಭಿನಂದನ್ ಜೊತೆ ಉತ್ತಮವಾಗಿ ನಡೆದುಕೊಂಡು ಅವರನ್ನ ಒಂದೇ ದಿನದಲ್ಲಿ ಕಳುಹಿಸಿಕೊಟ್ಟಿತ್ತು. ಅದೇ ರೀತಿ ಈ ಸಲವೂ ಭಾರತ ಮತ್ತು ಪಾಕಿಸ್ತಾನ ತಾವು ಸೆರೆ ಹಿಡಿದಿದ್ದ ಯೋಧರನ್ನು ವಾಪಸ್ ಕಳುಹಿಸಿದೆ. ಫ್ರೆಂಡ್ಸ್,
ಇದು ಪಾಕಿಸ್ತಾನದಲ್ಲಿ ಭಾರತೀಯ ಯೋಧರಿಗೆ ನೀಡಿದ್ದ ಚಿತ್ರಹಿಂಸೆ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.